ಇದರ ಹೊರತಾಗಿ ನಾವು ಜೀವನವನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಭೂಮಿ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಸಾವಿರಾರು ವರ್ಷಗಳಿಂದ ಭೂಮಿ ನಮ್ಮನ್ನು ಆಹಾರ ನೀಡಿ ಕಾಪಾಡುತ್ತಿದೆ. ನಾವು ಜನಸಂಖ್ಯೆಯನ್ನು ಹೆಚ್ಚಿಸುತ್ತಿದ್ದೇವೆ, ಹಾಗೆಯೇ ಕೃಷಿ ಮಾಡಬಲ್ಲ ಭೂಮಿಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದೇವೆ. ಇದರಿಂದ ಮುಂಬರುವ ವರ್ಷಗಳಲ್ಲಿ ನಮಗೆ ಆಹಾರದ ಕೊರತೆ ಕಂಡುಬರುವ ಎಲ್ಲ ಸಾಧ್ಯತೆಗಳಿವೆ. ಒಂದು ಸರ್ವೆ ಪ್ರಕಾರ ವಿಶ್ವದ ಜನಸಂಖ್ಯೆಯು 2050ರ ಸಮಯದಲ್ಲಿ 9.1 ಬಿಲಿಯನ್ ಅನ್ನು ತಲುಪಬಹುದು ಎಂದು ಅಂದಾಜಿದೆ. ಅದನ್ನು ಇಂದಿನ ಸ್ಥಿತಿಗೆ ಹೋಲಿಸಿದರೆ ಅದು 34% ಹೆಚ್ಚಾಗಿದೆ. ಹಾಗೂ ಅಗತ್ಯವಿರುವ ಆಹಾರದ ಪ್ರಮಾಣವು 3 ಬಿಲಿಯನ್ ಟನ್ ಆಗಿದೆ. ಈ ಅಗತ್ಯತೆಯನ್ನು ಪೂರೈಸಲು ಇಂದಿನ ಸ್ಥಿತಿಗೆ ಹೋಲಿಸಿದರೆ ಇದಕ್ಕಿಂತ 20% ಭೂಮಿಯ ಅಗತ್ಯ ಇದೆ. ಆದರೆ ನಿರಂತರವಾಗಿ ನಗರೀಕರಣ ಉಂಟಾಗುತ್ತಿರುವುದರಿಂದ ಕೃಷಿ ಮಾಡಬಲ್ಲ ಭೂಮಿಯ ಪ್ರಮಾಣ ಕಡಿಮೆಯಾಗುತ್ತಿದೆ. ಈ ಸಮಸ್ಯೆಯು ಈಗ ವಿಶ್ವದ ತುಂಬಾ ಗಮನವಿರಿಸಬೇಕಾದ ಅಂಶವಾಗಿದೆ. ನಮಗೆಲ್ಲ ತಿಳಿದಿರುವಂತೆ ಭಾರತವು ಕೃಷಿ ಪ್ರಧಾನವಾದ ದೇಶವಾಗಿದೆ. ಆದರೆ ಇತಿಹಾಸಕ್ಕೆ ಹೋಲಿಸಿದರೆ ಇಂದು ಆಹಾರದ ಪ್ರಮಾಣ ಮತ್ತು ಗುಣಮಟ್ಟದಲ್ಲಿ ತುಂಬಾ ಕೊರತೆ ಇರುವುದು ಕಂಡುಬಂದಿದೆ. ಎಕರೆಗಟ್ಟಲೆ ಭೂಮಿಯು ಇಂದು ಬಂಜರಾಗಿದೆ. ಇದು ಕೃಷಿಕರ ನಿರ್ಲಕ್ಷ್ಯದಿಂದ ಉಂಟಾಗಿರುವುದಾಗಿದೆ. ರೈತರು ಬೆಳೆ ತೆಗೆಯಲು ರಾಸಾಯನಿಕ ರಸಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಬಳಸಲು ಪ್ರಾರಂಭಿಸಿದರು ಮತ್ತು ಇದು ಪ್ರಾರಂಭದಲ್ಲಿ ಉತ್ತಮ ಇಳುವರಿಯನ್ನು ನೀಡಿದರೂ ನಂತರದ ದಿನಗಳಲ್ಲಿ ಭೂಮಿಯನ್ನು ಬಂಜರು ಮಾಡಿತು. ಇದರಿಂದಾಗಿ ಮಣ್ಣಿನಲ್ಲಿರಬೇಕಾದ ಜೀವಾಣುಗಳು ಕಡಿಮೆಯಾಗತೊಡಗಿದವು ಹಾಗೂ ಅಪಾಯಕಾರಿ ರೋಗಾಣುಗಳ ಬೆಳವಣಿಗೆ ಹೆಚ್ಚಾಗತೊಡಗಿತು. ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸುವ ಮೂಲಕ ಸತತವಾಗಿ ಇದು ಮಣ್ಣಿನಲ್ಲಿರುವ ಜೀವಾಣುಗಳನ್ನು ಕಡಿಮೆ ಮಾಡತೊಡಗಿತು ಮತ್ತು ನಮ್ಮ ಮಣ್ಣು ಬಂಜರಾಗತೊಡಗಿತು. ಜೀವಾಣುಗಳು ಮಣ್ಣನ್ನ ಫಲವತ್ತಾಗಿಡುತ್ತಿದ್ದವು. ಅವುಗಳಿಲ್ಲದೆ ಭೂಮಿಯು ಫಲವತ್ತತೆಯನ್ನು ಕಳೆದುಕೊಂಡಿತು. ನಿಮ್ಮ ಕಾಲಡಿಯಲ್ಲಿ ಸೂಕ್ಷ್ಮಾಣುಗಳ ಒಂದು ಜಾಲವೇ ಎಂದು ಇದೆ ಎಂಬುದು ನಿಮಗೆ ತಿಳಿದಿದೆಯೇ? ಕೋಟಿಗಟ್ಟಲೆ ಇರುವ ಈ ಸೂಕ್ಷ್ಮಾಣುಜೀವಿಗಳು ತಮ್ಮ ಕೆಲಸವನ್ನು ಯಾವುದೇ ಸುಳಿವು ನೀಡದೆ ಸುಮ್ಮನೆ ಮಾಡುತ್ತಿದೆ. ಇದನ್ನು ಖಾಲಿ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಈ ಪರಿಸರ ಸ್ನೇಹಿ ಸೂಕ್ಷ್ಮಾಣುಜೀವಿಗಳು ಕಾರ್ಬನ್ ಅಂಶವನ್ನು ಸಸ್ಯಗಳ ಬೇರು ಸಮರ್ಪಕವಾಗಿ ಬಳಸಲು ಸಹಾಯಕವಾಗುವಂತೆ ಮಾಡಿಕೊಡುತ್ತದೆ. ರಾಸಾಯನಿಕಗಳನ್ನು ಅಥವಾ ಪೆಟ್ರೋಕೆಮಿಕಲ್ ರಸಗೊಬ್ಬರಗಳನ್ನು ಮಣ್ಣಿಗೆ ಬಳಸುವುದರಿಂದ ಕೇವಲ ಸಸ್ಯಗಳು ಅಭಿವೃದ್ಧಿ ಹೊಂದುತ್ತವೆ. ಆದರೆ ಮಣ್ಣಿನ pH ಪ್ರಮಾಣ ಕಡಿಮೆಯಾಗುತ್ತದೆ ಹಾಗೂ ಸಮತೋಲನವನ್ನು ಕಳೆದುಕೊಳ್ಳುತ್ತದೆ. ಇದರಿಂದಾಗಿ ನಮ್ಮ ಸಸ್ಯಗಳು ಸರಿಯಾದ ಪೋಷಣೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ರೀತಿಯ ರಸಗೊಬ್ಬರಗಳು ಸಸ್ಯಗಳಿಗೆ ಕೇವಲ ಸ್ವಲ್ಪ ಪ್ರಮಾಣದ ಉಪಯೋಗವನ್ನು ನೀಡುತ್ತವೆ. ಆದರೆ ನಮ್ಮ ಮಣ್ಣು ಮತ್ತು ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳ ಕೊರತೆಯನ್ನು ಅನುಭವಿಸುವಂತಾಗುತ್ತದೆ. ಆದ್ದರಿಂದ ರೈತರಿಗೆ ಈ ಸೂಕ್ಷ್ಮಾಣುಜೀವಿಗಳಿಂದ ದೊರೆಯಬೇಕಾದ ಯಾವ ಸಹಾಯವೂ ದೊರಕುವುದಿಲ್ಲವಾಗುತ್ತದೆ. ಮಣ್ಣಿನ ಪೋಷಕಾಂಶ ಕಡಿಮೆಯಾಗುವುದನ್ನು ತಪ್ಪಿಸಲು ಹಾಗೂ ನೈಸರ್ಗಿಕವಾದ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಗ್ರೀನ್ ಪ್ಲಾನೆಟ್ ಪವರ್ ಪ್ಲಾಂಟ್ ಪ್ರೀಮಿಯಂ ಅನ್ನು ಬಿಡುಗಡೆ ಮಾಡಿದೆ. ಸಾಕಷ್ಟು ವರ್ಷಗಳ ಸಂಶೋಧನೆಯ ಫಲವಾಗಿ ಗ್ರೀನ್ ಪ್ಲಾನೆಟ್ ಇದನ್ನು ಸಂಶೋಧಿಸುವಲ್ಲಿ ಯಶಸ್ಸನ್ನ ಪಡೆದಿದೆ. ಪವರ್ ಪ್ಲಾಂಟ್ ಪ್ರೀಮಿಯಂ ಇದು ಸೂಕ್ಷ್ಮಾಣುಜೀವಿಗಳು, ನೈಸರ್ಗಿಕ ಹಾರ್ಮೋನ್ಗಳು ಮತ್ತು ಸೂಕ್ಷ್ಮ ಜೀವಿಗಳ ಅಂಶವನ್ನು ಹೊಂದಿದೆ. ಸೂಕ್ಷ್ಮಾಣುಜೀವಿಗಳು ಮಣ್ಣಿನ ನೈಸರ್ಗಿಕವಾದ ಫಲವತ್ತತೆಯನ್ನು ಕಾಯ್ದುಕೊಳ್ಳಲು ಸಹಾಯಕವಾಗುತ್ತದೆ ಮತ್ತು ರಾಸಾಯನಿಕಗಳಿಂದ ಉಂಟಾದ ಪ್ರತ್ಯಕ್ಷವಾದ ಅಥವಾ ಪರೋಕ್ಷವಾದ ಮಣ್ಣಿನ ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ. ಸೂಕ್ಷ್ಮಾಣುಜೀವಿಗಳು ಮಣ್ಣಿನ pH ಅಂಶವನ್ನು ಸಮತೋಲನಕ್ಕೆ ತರುತ್ತವೆ ಮತ್ತು ಸಸ್ಯಗಳು ಗರಿಷ್ಠ ಪ್ರಮಾಣದ ಪೋಷಕಾಂಶಗಳನ್ನು ಪಡೆದುಕೊಳ್ಳಲು ಸಹಾಯಕವಾಗುತ್ತದೆ. ನೈಸರ್ಗಿಕ ಹಾರ್ಮೋನ್ ಹೊಂದಿರುವುದು ಮತ್ತು ಸೂಕ್ಷ್ಮಾಣು ಅಂಶಗಳನ್ನು ಹೊಂದಿರುವುದು ಸೂಕ್ಷ್ಮಾಣುಜೀವಿಗಳ ಹೆಚ್ಚಳಕ್ಕೆ ಕಾರಣವಾಗುವುದಲ್ಲದೆ ರಾಸಾಯನಿಕ ಮತ್ತು ಸಸ್ಯಗಳ ತ್ಯಾಜ್ಯವನ್ನು ಬದಲಾಯಿಸುತ್ತದೆ. ಇದನ್ನು ಸಸ್ಯವು ಪುನರ್ಬಳಕೆ ಮಾಡಲು ಪ್ರಾರಂಭಿಸುತ್ತದೆ. ಇದರ ಫಲಿತಾಂಶವಾಗಿ ಇದು ಕೇವಲ ಬೆಳೆಯ ಪ್ರಮಾಣವನ್ನು ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವುದಲ್ಲದೆ ಬೆಲೆ ಕೂಡ ಕಡಿಮೆಯಾಗುವಂತೆ ಮಾಡುತ್ತದೆ. ಹೌದು,
ಪವರ್ ಪ್ಲಾಂಟ್ ಪ್ರೀಮಿಯಂ ಅನ್ನು ಬಳಸುವ ಮೂಲಕ ಹಲವಾರು ರೀತಿಯ ಮಣ್ಣಿಗೆ ಉಪಯುಕ್ತವಾಗಿರುವಂತಹ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯಾಗುತ್ತಿರುತ್ತದೆ ಮತ್ತು ಇದರಿಂದಾಗಿ ನಿಮ್ಮ ಸಸ್ಯವು ಒಟ್ಟಾರೆ ಪೋಷಕಾಂಶವನ್ನು ಪಡೆದುಕೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ. ಜೊತೆಗೆ ನಿಮ್ಮ ಸಸ್ಯಗಳು ರೋಗನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತದೆ ಹಾಗೂ ಹಲವಾರು ರೋಗಗಳನ್ನು ತಡೆಗಟ್ಟುತ್ತದೆ. ಪರಿಣಾಮವಾಗಿ ಉತ್ತಮ ಗುಣಮಟ್ಟದ ಬೆಳೆಯನ್ನು ಕಡಿಮೆ ಬೆಲೆಯಲ್ಲಿ ಬೆಳೆಯಲು ಇದು ಸಹಾಯಕವಾಗುತ್ತದೆ. ಪವರ್ ಪ್ಲಾಂಟ್ ಪ್ರೀಮಿಯಂ ಅನ್ನು ಕೇವಲ ಭೂಮಿಯ ಚಿಕಿತ್ಸೆಗಾಗಿ ಮಾತ್ರ ಬಳಸಬೇಕಾಗುತ್ತದೆ. ಇದನ್ನು ಬಳಸುವುದು ಬಹಳ ಸುಲಭವಾದುದು. 1 ಎಕರೆ ಭೂಮಿಗೆ 1 ಲೀಟರ್ ಪವರ್ ಪ್ಲಾಂಟ್ ಪ್ರೀಮಿಯಂ ಅನ್ನು ತಿಳಿ ಕೆಸರು, ಕಾಂಪೋಸ್ಟ್ ಅಥವಾ ಮಣ್ಣಿನೊಂದಿಗೆ ಬೆರೆಸಿ ಬಳಸಬಹುದು. ಇದನ್ನು ನಿಮಗೆ ಅಗತ್ಯವಿರುವ ಎಲ್ಲ ಕಡೆಗೆ ಸಮನಾಗಿ ಹರಡಿದರೆ ಸಾಕು. ಪವರ್ ಪ್ಲಾಂಟ್ ಪ್ರೀಮಿಯಂ ಅನ್ನು ನೈಟ್ರೋಕಿಂಗ್, ಸ್ಟ್ರೆಸ್ ಔಟ್ ಮತ್ತು ಬ್ಲೂಮ್ ಜೊತೆಗೆ ಬಳಸಬಹುದಾಗಿದೆ. ಒಂದು ವೇಳೆ ಭೂಮಿಗೆ ಅನಾರೋಗ್ಯವಾಗಿದ್ದರೆ, ರೋಗಗಳಿಂದ ಬಳಲುತ್ತಿದ್ದರೆ ಅದಕ್ಕೆ ಪ್ರೀಮಿಯಂ ಮೂಲಕ ಚಿಕಿತ್ಸೆ ನೀಡಿ ಐಶ್ವರ್ಯದ ಜೊತೆಗೆ ಸಂತೋಷದ ಜೀವನ.